ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಈ ರೀತಿ ಒಂದು ಕ್ಷಣ ಬಂದಿರುತ್ತೆ. ಎಲ್ಲ ಸರಿಯಾಗಿ ಪ್ಲ್ಯಾನ್ ಮಾಡಿದ್ದೀರಾ, ಎಲ್ಲ ಸರಿಯಾಗಿ ಕೆಲಸ ಆಗಿದೆ, ಆದರೂ ಎಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಅನಿಸಿರುತ್ತೆ. ನನ್ನ ಲೈಫಲ್ಲೇ ಯಾಕೆ ಹೀಗಾಗ್ತಿದೆ, ಬೇರೆಯವರ ಲೈಫ್ ಎಷ್ಟು ಚೆನ್ನಾಗಿದೆ, ನನ್ನ ಲೈಫ್ ಮಾತ್ರ ಯಾಕೆ ಹೀಗೆ ಅಂತಲೂ ಫೀಲ್ ಆಗಿರುತ್ತೆ. ಖಂಡಿತ ಅನಿಸಿರುತ್ತೆ. ಯಾಕಂದರೆ ನಾವೆಲ್ಲರೂ ಒಂದಲ್ಲ ಒಂದು ಸಲ ಆ ಜಾಗದಲ್ಲಿ ನಿಂತಿರ್ತೀವಿ. ಆದರೆ ಇವತ್ತು ನಾನು ನಿಮ್ಮ ಕಿವಿಯಲ್ಲಿ ಒಂದು ಮಾತು ಹೇಳೋಕ್ಕೆ ಬಂದಿದ್ದೀನಿ. ಅದು ಕೇಳಿದ ಮೇಲೆ ನಿಮ್ಮ ಜೀವನವನ್ನು ನೀವು ನೋಡೋ ರೀತಿ ಬದಲಾಗ್ಬಿಡುತ್ತೆ. ಏನು ಗೊತ್ತಾ, ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಆದ ಎಲ್ಲ ಒಳ್ಳೆಯದು, ಎಲ್ಲ ಕೆಟ್ಟದ್ದು, ಎಲ್ಲ ನೋವು, ಎಲ್ಲ ಕನ್ಫ್ಯೂಸ್ ಆದ ಕ್ಷಣಗಳು ಅವೆಲ್ಲ ಯಾವಾಗಲೂ ನಿಮ್ಮ ಫೇವರಲ್ಲೇ ನಡೆದಿದ್ದು. ನೀವು ರಿಯಲೈಸ್ ಮಾಡಿರಲ್ಲ, ಒಂದೊಂದು ಸಲ ಅಲ್ಲ, ಎಲ್ಲ ಸಲನೂ ಇದೇ ಆಗಿದ್ದು. ಇದನ್ನು ಕೇಳಿ ನೀವು ಇದು ನಿಜಾನಾ ಅಂತ ಅಂದ್ಕೊಳ್ಬೋದು. ಆದರೆ ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮಗೆ ಅರ್ಥ ಆಗುತ್ತೆ ಇದು ನಿಜ ಅಂತ. ಇವತ್ತಿನ ವಿಷಯ ಅದೇ, ನಮ್ಮ ಜೀವನ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸುತ್ತೆ ಅನ್ನೋದು, ಅದೇ ನಮ್ಮ ಜೀವನವನ್ನು ನಿರ್ಧರಿಸುತ್ತೆ. ಇದರ ಬಗ್ಗೆ ಡೀಪಾಗಿ ಮಾತಾಡೋಣ. ಸೈಕಾಲಜಿ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಜೀವನಕ್ಕೆ ಡೈರೆಕ್ಟ್ಲಿ ಅಪ್ಲೈ ಮಾಡ್ಕೊಳ್ಳೋ ರೀತಿ ಎಲ್ಲ ವಿಷಯನ ಇವತ್ತು ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಒಂದು ಕ್ಷಣ ಬಂದಿರುತ್ತೆ. ಆ ಕ್ಷಣ ನಿಮಗೆ ತುಂಬ ಕಷ್ಟ ಅನಿಸಿರುತ್ತೆ. ಆದರೆ ಕೆಲವು ವರ್ಷಗಳ ನಂತರ ಆ ವಿಷಯನ ನೋಡಿದ್ರೆ ಆ ವಿಷಯ ನಡೆದಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸಿದ್ಯಾ? ಆ ಕ್ಷಣ ಯಾವುದು ಅಂತ ಕಮೆಂಟಲ್ಲಿ ಹೇಳಿ. ತುಂಬ ಜನಕ್ಕೆ ಇಂಥ ಸಿಚುಯೇಷನ್ ಬಂದಿರುತ್ತೆ. ಓಕೆ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ನಾವು ಒಂದು ಮುಖ್ಯವಾದ ವಿಷಯ ಅರ್ಥ ಮಾಡ್ಕೊಳ್ಬೇಕು. ಅದೇನೆಂದರೆ, ನಾವು ನಮ್ಮ ರಿಯಾಲಿಟಿಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ನಾವು ನಮ್ಮ ರಿಯಾಲಿಟಿಯ ಇಂಟರ್ಪ್ರಿಟೇಷನ್ಗೆ ರಿಯಾಕ್ಟ್ ಮಾಡ್ತಿದ್ದೀವಿ. ಈಗ ಕೇಳಿದಾಗ ನಿಮಗೆ ಒಂದು ಕ್ಷಣ ಗಲಿಬಿಲಿ ಆಗಬಹುದು. ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಅರ್ಥ ಆಗುತ್ತೆ. ಒಂದು ಸಿಚುಯೇಷನ್ ನಡೆಯುತ್ತೆ, ಆ ಸಿಚುಯೇಷನ್ ನೋಡಿ ನಾವು ಏನೋ ಅರ್ಥ ಮಾಡ್ಕೊಳ್ತೀವಿ. ಆ ಮೀನಿಂಗ್ ನಮ್ಮ ಭಾವನೆಯನ್ನು ಬದಲಾಯಿಸುತ್ತೆ, ಆ ಭಾವನೆ ನಮ್ಮ ಬಿಹೇವಿಯರನ್ನು ಬದಲಾಯಿಸುತ್ತೆ, ಆ ಬಿಹೇವಿಯರ್ ನಮ್ಮ ಆ್ಯಕ್ಷನನ್ನು ಬದಲಾಯಿಸುತ್ತೆ, ಆ ಆ್ಯಕ್ಷನ್ ನಮ್ಮ ಲೈಫ್ನ ಬದಲಾಯಿಸುತ್ತೆ. ಅಂದರೆ ನಡೆದ ಸಿಚುಯೇಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಸಿಚುಯೇಷನ್ಗೆ ನಾವು ಏನು ಮೀನಿಂಗ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದರ ಒಳಗಿರೋ ಡೆಪ್ತ್ ಅರ್ಥ ಆಗಬೇಕಾದ್ರೆ ಇನ್ನೂ ಡೀಪಾಗಿ ಹೋಗಬೇಕು. ನೋಡಿ, ನಿಮ್ಮ ಇಂಟರ್ಪ್ರಿಟೇಷನ್ ಅಂದರೆ ನೀವು ಯಾವ ಘಟನೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು. ಅದು ನ್ಯೂಟ್ರಲ್ ಅಲ್ಲ, ಅದು ಟ್ರೈನ್ಡ್. ಅಂದರೆ ಯಾರೋ ಒಬ್ಬ ನಿಮಗೆ ಈ ಇಂಟರ್ಪ್ರಿಟೇಷನ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾರು ಗೊತ್ತಾ? ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಮನೆ ವಾತಾವರಣ, ನಿಮ್ಮ ಶಾಲೆ, ನಿಮ್ಮ ಹಳೆಯ ರಿಲೇಷನ್ಶಿಪ್ಸ್, ನಿಮ್ಮ ಮೊದಲ ಹಾರ್ಟ್ ಬ್ರೇಕ್, ನೀವು ಫೇಲ್ ಆದ ಆ ದಿನ, ಯಾರಾದರೂ ನೀನು ಸರಿ ಇಲ್ಲ, ನೀನು ಸಾಕಾಗಲ್ಲ, ನೀನು ಮಾಡಲ್ಲ ಅಂತ ಹೇಳಿದ ಆ ಕ್ಷಣ, ಇವೆಲ್ಲ ಸೇರಿ ನಿಮ್ಮ ಬ್ರೈನ್ ಒಳಗೆ ಒಂದು ಪ್ರೋಗ್ರಾಮ್ ಬರೆದಿರುತ್ತೆ. ಆ ಪ್ರೋಗ್ರಾಮ್ನ ಪ್ರಕಾರ ನಿಮ್ಮ ಬ್ರೈನ್ ಪ್ರತಿದಿನ ಓಡ್ತಿದೆ, ಅದನ್ನು ನಿಮಗೆ ಗೊತ್ತಿಲ್ಲದೇನೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನಿಮ್ಮ ಬ್ರೈನ್ ಒಂದು ಕೆಲಸ ಮಾಡುತ್ತೆ, ಅದನ್ನು ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ರಿಯಾಲಿಟಿ ಫಿಲ್ಟ್ರಿಂಗ್ ಅಂತ ಕರೀತಾರೆ. ಅಂದರೆ ನಮ್ಮ 5 ಸೆನ್ಸಸ್ನ ಮೂಲಕ ಬರೋ ಇನ್ಫಾರ್ಮೇಷನ್ ಲಿಸ್ಟಲ್ಲಿ ಬ್ರೈನ್ 99% ಇನ್ಫಾರ್ಮೇಷನ್ನ ಫಿಲ್ಟರ್ ಮಾಡುತ್ತೆ. ಉಳಿದ 1% ಮಾತ್ರ ನಮ್ಮ ಗಮನಕ್ಕೆ ಬರುತ್ತೆ. ಆ 1% ಯಾವುದು ಗೊತ್ತಾ? ನಾವು ಈಗಾಗಲೇ ಬಿಲೀವ್ ಮಾಡ್ತಿರೋದನ್ನು ಕನ್ಫರ್ಮ್ ಮಾಡೋ ಇನ್ಫಾರ್ಮೇಷನ್. ನಿಮ್ಮ ಬ್ರೈನ್ ಯಾವತ್ತೂ ನೀವು ಯೋಚಿಸ್ತಿರೋದಕ್ಕೆ ವಿರುದ್ಧ ಆದ ಎವಿಡೆನ್ಸ್ ತರೋ ಪ್ರಯತ್ನ ಮಾಡಲ್ಲ. ಅದು ಯಾವತ್ತೂ ನಿಮ್ಮ ಎಕ್ಸಿಸ್ಟಿಂಗ್ ಬಿಲೀಫನ್ನು ಪ್ರೂವ್ ಮಾಡೋದಕ್ಕೆ ಹುಡುಕುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಬೆಳೆದ ಮಗು ಯಾವತ್ತೂ ನೀವು ಏನೂ ಮಾಡಲ್ಲ ಅನ್ನೋ ಮಾತನ್ನು ಕೇಳ್ತಾ ಬೆಳೆದಿದ್ರೆ, ಆ ಮಗು ದೊಡ್ಡದಾಗಿ ಒಂದು ಇಂಟರ್ವ್ಯೂಗೆ ಹೋದಾಗ ಆ ಇಂಟರ್ವ್ಯೂ ಹೇಗೇ ಆಗಲಿ ಆ ಪರ್ಸನ್ಗೆ ನಾನು ರಿಜೆಕ್ಟ್ ಆಗ್ತೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಯಾಕಂದರೆ ಅವರ ಬ್ರೈನ್ ಒಳಗೆ ನಾನು ಸಾಕಾಗಲ್ಲ ಅನ್ನೋ ಪ್ರೋಗ್ರಾಮ್ ಓಡ್ತಿದೆ. ಆ ಪ್ರೋಗ್ರಾಮ್ಗೆ ಒಪ್ಪೋ ಯಾವ ಎವಿಡೆನ್ಸ್ ಕಂಡ್ರೂ ಬ್ರೈನ್ ಅದನ್ನು ಇಟ್ಕೊಳ್ಳುತ್ತೆ. ಇಂಟರ್ವ್ಯೂವರ್ ಒಂದು ಕ್ಷಣ ಸೀರಿಯಸ್ ಆಗಿ ನೋಡಿದ್ರು ಅವ್ರಿಗೆ ನಾನು ಇಷ್ಟ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ತಾರೆ. ಇದು ಬ್ರೈನ್ ಮಾಡೋ ಫಿಲ್ಟರಿಂಗ್. ಇದು ಎಲ್ಲರ ಬ್ರೈನಲ್ಲೂ ಆಗುತ್ತೆ. ಆದರೆ ಯಾವ ಪ್ರೋಗ್ರಾಮ್ನ ಪ್ರಕಾರ ಈ ಫಿಲ್ಟರಿಂಗ್ ನಡೆಯುತ್ತೆ ಅನ್ನೋದು ಮಾತ್ರ ಬೇರೆ ಬೇರೆ ಇರುತ್ತೆ. ಸೊ ನನ್ನ ಲೈಫ್ ಕಷ್ಟ, ನನ್ನ ಲೈಫಲ್ಲಿ ಏನೂ ಸರಿ ಇಲ್ಲ, ನಾನು ಲವಬಲ್ ಅಲ್ಲ, ನಾನು ಸಾಕಾಗಲ್ಲ ಅಂತ ನೀವು ಬಿಲೀವ್ ಮಾಡ್ತಿದ್ರೆ, ನಿಮ್ಮ ಬ್ರೈನ್ ಪ್ರತಿದಿನ ಆ ಬಿಲೀಫನ್ನು ಪ್ರೂವ್ ಮಾಡೋ ಎವಿಡೆನ್ಸ್ ಹುಡುಕ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ ಒಂದಿನ ಕಾಲ್ ಮಾಡಿಲ್ಲ ಅಂದರೆ ನಾನು ಅವ್ರಿಗೆ ಬೇಡವೇನೋ ಅಂತ ಅಂದ್ಕೊಳ್ಳೋದು. ಬಾಸ್ ಏನಾದರೂ ಒಂದು ಮಾತು ಹೇಳಿದ್ರೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ವೇನೋ ಅಂತ ಅಂದ್ಕೊಳ್ಳೋದು. ಯಾರಾದರೂ ಸ್ಮೈಲ್ ಮಾಡಿಲ್ಲ ಅಂದರೆ ಅವ್ರಿಗೆ ನಾನು ಇಷ್ಟ ಇಲ್ವೇನೋ ಅಂತ ಅಂದ್ಕೊಳ್ತಾರೆ. ಇದು ಒಂದು ದೊಡ್ಡ ಟ್ರ್ಯಾಪ್ ಆಗಿಬಿಡುತ್ತೆ. ಇದೇ ಪ್ಯಾಟ್ರನಲ್ಲಿ ಯೋಚಿಸ್ತಾ ಇದ್ದರೆ ನಿಮ್ಮ ಇಡೀ ಜೀವನ ಆ ಡೈರೆಕ್ಷನಲ್ಲಿ ಮುಂದೆ ಹೋಗುತ್ತೆ. ಆದರೆ ಇಲ್ಲಿ ಒಂದು ಪವರ್ಫುಲ್ ಚಾಯ್ಸ್ ಇದೆ. ಅದು ಏನಂದರೆ, ಎವ್ರಿಥಿಂಗ್ ಈಸ್ ಆಲ್ವೇಸ್ ವರ್ಕಿಂಗ್ ಔಟ್ ಫಾರ್ ಮೀ
ಅಂತ ನೀವು ಬಿಲೀವ್ ಮಾಡಿಕೊಂಡ್ರೆ ನಿಮ್ಮ ಬ್ರೈನ್ ಅದನ್ನು ಪ್ರೂವ್ ಮಾಡೋ ಎವಿಡೆನ್ಸ್ ಹುಡುಕೋಕೆ ಶುರು ಮಾಡುತ್ತೆ. ಜಸ್ಟ್ ಥಿಂಕ್ ಮಾಡಿ, ಎರಡೂ ಕಡೆ ಬ್ರೈನ್ ಏನೋ ಒಂದನ್ನು ಪ್ರೂವ್ ಮಾಡುತ್ತೆ. ಇವಾಗ ನಿಮ್ಮ ಪ್ರಿಫರೆನ್ಸ್ ಏನು, ಎಲ್ಲ ಸರಿಯಾಗಿ ನಡೀತಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋದಾ, ಇಲ್ಲ ನನ್ನ ಲೈಫ್ ಕಷ್ಟ ಅಂತ ಪ್ರೂವ್ ಮಾಡ್ಕೊಳ್ಳೋದಾ? ಇದು ಬ್ಲೈಂಡ್ ಪಾಸಿಟಿವಿಟಿ ಅಲ್ಲ. ಅಂದರೆ ಎಲ್ಲ ಒಳ್ಳೆಯದೇ, ನೋವೇ ಇಲ್ಲ, ಕಷ್ಟನೇ ಇಲ್ಲ ಅಂತ ಕಣ್ಮುಚ್ಕೊಂಡು ಹೇಳೋದಲ್ಲ. ಇದು ಕಾನ್ಷಿಯಸ್ ಚಾಯ್ಸ್. ನಿಮ್ಮ ಜೀವನದಲ್ಲಿ ನಡೆಯೋ ಪ್ರತಿ ಘಟನೆಗೆ ನೀವು ಯಾವ ಮೀನಿಂಗ್ ಕೊಡ್ತೀರಾ ಅಂತ ನೀವೇ ಆರಿಸ್ಕೊಳ್ಳೋದು. ಹೌದು, ನೋವು ಇದೆ, ಕಷ್ಟ ಇದೆ, ಆದರೆ ಆ ನೋವು ನನ್ನನ್ನು ಮುಳುಗಿಸ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಾ, ಇಲ್ಲ ಇದು ನನ್ನನ್ನು ಬೆಳೆಸ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಾ? ಅದು ನಮ್ಮ ಚಾಯ್ಸ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಸೈಕಾಲಜಿಯಲ್ಲಿ ಇದನ್ನು ಐಡೆಂಟಿಟಿ ಅಂತ ಕರೀತಾರೆ. ಈ ಐಡೆಂಟಿಟಿ ಅನ್ನೋದು ಒಂದು ರೀತಿ ಡೆಲ್ಯೂಷನ್. ಅಂದರೆ ನಾವು ನಮ್ಮ ಬಗ್ಗೆ ನಾವೇ ಮಾಡಿಕೊಂಡ ಒಂದು ಕಥೆ. ಇದು 100% ನಿಜ ಅಲ್ಲ, ಆದರೆ ನಾವು ಅದನ್ನು ನಂಬ್ತೀವಿ. ಹಾಗಾಗಿ ಅದು ನಮ್ಮ ರಿಯಾಲಿಟಿ ಆಗಿಬಿಡುತ್ತೆ. ಇಲ್ಲಿ ಒಂದು ಸ್ವಲ್ಪ ಫನ್ನಿ ಅಂತ ಅನಿಸ್ಬೋದು. ಕಾನ್ಫಿಡೆಂಟ್ ಆದ ವ್ಯಕ್ತಿ, ಸಕ್ಸಸ್ಫುಲ್ ಆದ ವ್ಯಕ್ತಿ, ಡಿಸಿಪ್ಲಿನ್ಡ್ ಆದ ವ್ಯಕ್ತಿ, ಅವರ ಲೈಫಲ್ಲಿ ಒಂದು ಹಂತ ಇರುತ್ತೆ. ಆ ಹಂತದಲ್ಲಿ ಅವರು ಕಾನ್ಫಿಡೆಂಟ್ ಅಲ್ಲ, ಸಕ್ಸಸ್ ಅಲ್ಲ, ಡಿಸಿಪ್ಲಿನ್ಡ್ ಅಲ್ಲ, ಆದರೆ ಅವರು ಆ ಪರ್ಸನ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ರಿಯಲ್ ಆಗೋ ಮೊದಲು ಪ್ರಿಟೆಂಡ್ ಮಾಡ್ತಾ ಇರ್ತಾರೆ. ಇದು ಚೀಟಿಂಗ್ ಅಲ್ಲ, ಇದು ರಿಹರ್ಸಲ್. ಪ್ರತಿ ನಟ ಕೂಡ ಸ್ಟೇಜ್ ಮೇಲೆ ಹೋಗೋ ಮೊದಲು ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ನಿಮ್ಮ ಐಡೆಂಟಿಟಿ ಕೂಡ ಪ್ರಾಕ್ಟೀಸಿಂದ ಬರುತ್ತೆ. ಅಂದರೆ ಯಾವ ಥರ ಮನುಷ್ಯ ಆಗಬೇಕು ಅಂತ ಇದ್ದೀರಾ ಆ ಥರ ನಡ್ಕೊಳ್ಳೋಕ್ಕೆ ಶುರು ಮಾಡಿ, ಆ ಥರ ಯೋಚಿಸ್ಕೊಳ್ಳಿ, ಆ ಥರ ರಿಯಾಕ್ಟ್ ಮಾಡಿ. ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಆಗ್ತಾ ಹೋದ ಹಾಗೆ ನೀವು ರಿಹರ್ಸಲ್ ಮಾಡ್ತಾ ಮಾಡ್ತಾ ಆ ವ್ಯಕ್ತಿಯಾಗಿ ನೀವೇ ಬದಲಾಗ್ತೀರಾ. ನಾವು ಯಾರು ಅನ್ನೋದು ಒಂದು ದಿನದಲ್ಲಿ ಅಲ್ಲ. ನಾವು ಯಾರು ಅಂತ ನಾವು ಯೋಚಿಸೋದ್ರಿಂದ, ನಾವು ಯಾವ ಥರ ನಡ್ಕೊಳ್ತೀವೋ ಅದರಿಂದ, ಸಾವಿರ ಸಣ್ಣ ಸಣ್ಣ ಕ್ಷಣಗಳಲ್ಲಿ ನಾವು ಮಾಡೋ ಚಾಯ್ಸಸ್ನಿಂದ ಬದಲಾಗ್ತೀವಿ. ಬಹಳ ಜನ ಮಾಡೋ ದೊಡ್ಡ ತಪ್ಪು ಏನಂದರೆ, ಒಂದು ಕೆಲಸ ಮಾಡ್ತಾರೆ, ತಕ್ಷಣ ರಿಸಲ್ಟ್ ಬರಲಿಲ್ಲ ಅಂದರೆ ಇದು ವರ್ಕ್ ಆಗ್ತಿಲ್ಲ ಅಂತ ಇಗ್ನೋರ್ ಮಾಡ್ತಾರೆ. ಆ ವರ್ಕ್ ಆಗ್ತಿಲ್ಲ ಅನ್ನೋ ಥಾಟ್ ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ. ಬ್ರೈನ್ ಅದನ್ನು ಪ್ರೂವ್ ಮಾಡೋ ಎವಿಡೆನ್ಸ್ ಹುಡುಕೋಕೆ ಶುರು ಮಾಡುತ್ತೆ. ಎವಿಡೆನ್ಸ್ ಸಿಗ್ತಾ ಹೋದ ಹಾಗೆ ಹೌದು ಕೆಲಸ ಆಗ್ತಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಕೆಲಸ ಆಗ್ತಿಲ್ಲ ಅಂದಮೇಲೆ ಯಾಕೆ ಕಂಟಿನ್ಯೂ ಮಾಡಲಿ ಅಂತ ಅಂದ್ಕೊಳ್ತಾರೆ. ನಂತರ ಕ್ವಿಟ್ ಮಾಡ್ತಾರೆ. ಈ ಸೈಕಲ್ ನಿಮಗೆ ಫೆಮಿಲಿಯರ್ ತಾನೆ. ಆದರೆ ಅದೇ ಸಿಚುಯೇಷನಲ್ಲಿ ಇಟ್ಸ್ ವರ್ಕಿಂಗ್ ಔಟ್ ಫಾರ್ ಮೀ ಅಂತ ಯೋಚಿಸಿದ್ರೆ ಬ್ರೈನ್ ಅದನ್ನು ಪ್ರೂವ್ ಮಾಡೋ ಎವಿಡೆನ್ಸ್ ಹುಡ್ಕೋಕ್ಕೆ ಶುರು ಮಾಡುತ್ತೆ. ಈ ಫೇಲ್ಯೂರ್ನಿಂದ ನಾನು ಇದನ್ನು ಕಲಿತೆ, ಈ ರಿಜೆಕ್ಷನ್ ಮೂಲಕ ಬೆಟರ್ ಆಪ್ಷನ್ ಮೇಲೆ ಫೋಕಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಆವಾಗ ಕಂಟಿನ್ಯೂ ಮಾಡೋ ಎನರ್ಜಿ ಇರುತ್ತೆ. ಅದೇ ಸಣ್ಣ ಶಿಫ್ಟ್. ಆ ಸಣ್ಣ ಶಿಫ್ಟ್ ಜೀವನದ ಡೈರೆಕ್ಷನನ್ನು ಬದಲಾಯಿಸುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿ, ನಮ್ಮ ಜೀವನ ದೊಡ್ಡ ದೊಡ್ಡ ಘಟನೆಗಳಿಂದ ಆಗ್ತಿಲ್ಲ, ಸಾವಿರ ಸಣ್ಣ ಸಣ್ಣ ಮೀನಿಂಗ್ಸಿಂದ ಆಗ್ತಿದೆ. ಒಬ್ಬರು ಮೆಸೇಜ್ ಮಾಡಲಿಲ್ಲ ಅಂದರೆ ಅವ್ರಿಗೆ ನಾನು ಬೇಡವೇನೋ ಅಂತ ನಾವೇ ಅಂದ್ಕೊಳ್ತೀವಿ. ಬಾಸ್ ಏನೋ ಹೇಳಿದ್ರು, ಅವ್ರಿಗೆ ನಾನು ಇಷ್ಟ ಅಲ್ಲ ಅಂತ ಅಂದ್ಕೊಳ್ಳೋದು. ಇಂಟರ್ವ್ಯೂವಲ್ಲಿ ಏನೋ ಹೇಳ್ತಾ ಇದ್ದಂತೆ 1 ಸೆಕೆಂಡ್ ಪಾಸ್ ಮಾಡ್ತೀರಾ. ಆವಾಗ ನಾನಿಲ್ಲಿ ಸ್ಟಾಪ್ ಮಾಡಿದೆ, ಇನ್ನು ನನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು. ಈ ಸಣ್ಣ ಸಣ್ಣ ವಿಷಯಗಳನ್ನ ಪ್ರತಿದಿನ ನಾವು ಅಂದ್ಕೊಳ್ತೀವಿ. ಅವೆಲ್ಲ ಸೇರಿ ನಮ್ಮ ಭಾವನೆ ಆಗುತ್ತೆ, ನಮ್ಮ ಬಿಹೇವಿಯರ್ ಆಗುತ್ತೆ, ನಮ್ಮ ಜೀವನ ಆಗುತ್ತೆ. ಇದನ್ನು ಅನ್ಕಾನ್ಷಿಯಸ್ಲಿ ಮಾಡ್ತಾ ಇದ್ದೀರಾ. ಅದನ್ನು ಕಾನ್ಷಿಯಸ್ಲಿ ಮಾಡಿಕೊಂಡ್ರೆ ಏನಾಗುತ್ತೆ, ಏನೋ ಸಿಚುಯೇಷನ್ ಆಯಿತು, ಆ ಸಿಚುಯೇಷನ್ಗೆ ನೀವೇ ಮೀನಿಂಗ್ ಆರಿಸ್ಕೊಂಡ್ರೆ ಯಾವ ಮೀನಿಂಗ್ ಆರಿಸ್ಕೊಳ್ತೀರಾ? ಇದು ನನ್ನ ಅಗೇನ್ಸ್ಟ್ ಆಗಿ ನಡೀತಿದೆ ಅನ್ನೋ ಮೀನಿಂಗಾ, ಇಲ್ಲ ಇದು ನನ್ನ ಪರವಾಗಿ ನಡೀತಿದೆ ಅನ್ನೋ ಮೀನಿಂಗಾ? ಈ ಒಂದು ಚಾಯ್ಸ್ ನಿಮ್ಮ ಎಮೋಷನ್ನ ಬದಲಾಯಿಸುತ್ತೆ, ಬಿಹೇವಿಯರ್ನ ಬದಲಾಯಿಸುತ್ತೆ, ಆ್ಯಕ್ಷನ್ನ ಬದಲಾಯಿಸುತ್ತೆ, ರಿಸಲ್ಟ್ನ ಸಹ ಬದಲಾಯಿಸುತ್ತೆ, ಕೊನೆಗೆ ಜೀವನವನ್ನೇ ಬದಲಾಯಿಸುತ್ತೆ. ಈ ಚಾನಲಲ್ಲಿ ಇಂಥ ಕಂಟೆಂಟ್ಸ್ ತುಂಬ ಇವೆ, ಮುಂದೆ ಬರ್ತಿರುತ್ತೆ ಕೂಡ. ಸೊ ಯಾವ ಕಂಟೆಂಟನ್ನು ಮಿಸ್ ಮಾಡದೇ ಇರೋಕ್ಕೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಸರಿ, ಇಲ್ಲೊಂದು ಪವರ್ಫುಲ್ ಪಾಯಿಂಟ್ ಇದೆ, ಅದನ್ನು ಒಂದು ಸಲ ನೋಡಿ. 5 ವರ್ಷ ಹಿಂದೆ ಹೋಗಿ, 10 ವರ್ಷ ಹಿಂದೆ ಹೋಗಿ, ಆ ಸಮಯದಲ್ಲಿ ನಿಮ್ಮ ಜೀವನ ಏನು? ಯಾವ ಡೌನ್ಫಾಲ್ ಆಯಿತು, ಯಾವ ಕೆಲಸ ಸಿಗಲಿಲ್ಲ, ಯಾವ ರಿಲೇಷನ್ಶಿಪ್ ಬ್ರೇಕ್ ಆಯಿತು, ಯಾವ ಕನಸು ನಿಜ ಆಗಿಲ್ಲ, ಆ ಕ್ಷಣ ಎಷ್ಟು ನೋವಾಯಿತು, ಆ ಕ್ಷಣ ನಿಮಗೆ ಎಲ್ಲ ಮುಗಿದು ಹೋದಾಗೆ ಅನಿಸಿರುತ್ತೆ. ಆದರೆ ಇವಾಗ ನೋಡಿ, ಆ ನೋವು ನಿಮ್ಮನ್ನು ಎಲ್ಲಿ ತಂದು ನಿಲ್ಲಿಸಿದೆ. ಆ ರಿಲೇಷನ್ಶಿಪ್ ಬ್ರೇಕ್ ಆಗಿಲ್ಲ ಅಂದರೆ ಇವತ್ತು ನೀವು ಇಲ್ಲಿರ್ತಿದ್ರಾ? ಆ ಜಾಬ್ ಸಿಗಲಿಲ್ಲ ಅಂದರೆ ಇವತ್ತಿನ ಈ ಒಳ್ಳೆ ಕೆಲಸ ಇರ್ತಿತ್ತಾ? ಆ ಕನಸು ಭೂಮಿಗೆ ಬಿದ್ದ ಕ್ಷಣ ನಿಮ್ಮ ಒಳಗೆ ಹೊಸ ಕನಸೊಂದು ಹುಟ್ಟಿರಲಿಲ್ಲ ಅಂದರೆ ಇವತ್ತು ನೀವು ಇಲ್ಲಿ ಇರ್ತಿದ್ರಾ?
ಬಹಳ ಸಲ ಇದ್ಯಾವುದಕ್ಕೂ ಆನ್ಸರ್ ಇರಲ್ಲ. ಇದಕ್ಕೆ ಸೈಕಾಲಜಿಯಲ್ಲಿ ರೆಟ್ರೋಸ್ಪೆಕ್ಟಿವ್ ಕೊಹರೆನ್ಸ್ ಅಂತ ಕರಿತೀವಿ. ಅಂದರೆ ಆದ ಘಟನೆಗಳನ್ನ ಹಿಂದೆ ತಿರುಗಿ ನೋಡಿದಾಗ ಅವು ಆಗಬೇಕಾಗಿತ್ತು ಅಂತ ಅನಿಸೋದು. ಆ ಕ್ಷಣ ನಡೀತಿದ್ದಾಗ ಏನೂ ಅರ್ಥ ಆಗಿರಲ್ಲ. ಹಿಂಡ್ಸೈಟ್ 2020 ಅಂತ ಒಂದು ಮಾತಿದೆ. ಹಿಂದೆ ನಡೆದಿರೋ ಬಗ್ಗೆ ಥಿಂಕ್ ಮಾಡಿ ನೋಡಿದಾಗ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತೆ. ಒಂದು ಮಾತು ಕೇಳಿ, ಇದು ಕೇಳಿದಾಗ ನಿಮಗೆ ಒಂದು ರೀತಿ ಗೂಸ್ ಬಂಪ್ಸ್ ಬರ್ಬೋದು. 5-10 ವರ್ಷದ ಹಿಂದೆ ನಡೆದ ಎಲ್ಲ ಘಟನೆ ನಿಮ್ಮ ಫೇವರಲ್ಲೇ ಆಗಿತ್ತು ಅಂತ ಇವತ್ತು ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಇವಾಗ ನಡೀತಿರೋ ಘಟನೆ ಕೂಡ ನಿಮ್ಮ ಫೇವರಲ್ಲೇ ಆಗ್ತಿರೋದು ತಾನೆ. 10 ವರ್ಷದ ನಂತರ ನೋಡಿದ್ರೆ ಇವತ್ತಿನ ಈ ಕಷ್ಟ ಕೂಡ ಅದೇ ಥರ ಕಾಣಿಸುತ್ತೆ. ಆ ಟ್ರಸ್ಟ್ ಇವಾಗ ನೀವು ಇಟ್ಟರೆ ಏನಾಗುತ್ತೆ? ಇಂದಿನ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ, ಇಂದಿನ ಭಯ ಕಡಿಮೆ ಆಗುತ್ತೆ, ಇನ್ನು ಮುಂದೆ ಹೆಜ್ಜೆ ಇಡೋ ಧೈರ್ಯ ಬರುತ್ತೆ. ನಿಮಗೆ ಒಂದು ಕೋಟ್ ಹೇಳ್ತೀನಿ, ಗಾಡ್ ನೆವರ್ ಸೇಸ್ ನೋ, ಇಟ್ಸ್ ಈದರ್ ಎಸ್ ಆರ್ ಐ ಹ್ಯಾವ್ ಸಮಥಿಂಗ್ ಬೆಟರ್ ಫಾರ್ ಯು ಅಂತ. ಅಂದರೆ ಜೀವನದಲ್ಲಿ ನಡೀತಿರೋ ಪ್ರತಿ ನೋ ಒಂದು ರೀಡೈರೆಕ್ಟ್ ಅಷ್ಟೇ, ಬೆಟರ್ ಡೈರೆಕ್ಷನ್ ಕಡೆ ತಿರುಗಿಸ್ತಿದೆ. ಸೊ ಒಂದು ಕೆಲಸ ಅಥವಾ ನೀವು ಅಂದ್ಕೊಂಡ ವಿಷಯ ಆಗ್ತಿಲ್ಲ ಅಂದರೆ ನಿಮಗೆ ಅದಕ್ಕಿಂತ ಬೆಟರ್ ಆಪ್ಷನ್ ಇದೆ ಅಂತ ಅರ್ಥ. ಈ ರೀತಿ ನೀವು ನೋಡೋಕ್ಕೆ ಶುರು ಮಾಡಿದ್ರೆ ಯಾವ ರಿಜೆಕ್ಷನ್ ಕೂಡ ಮುಗಿದ ಹಾಗೆ ಅನಿಸಲ್ಲ. ಎಲ್ಲ ರೀಡೈರೆಕ್ಟ್, ಎಲ್ಲ ಬೆಟರ್ ದಾರಿಗೆ ನಿಮ್ಮನ್ನ ಕರ್ಕೊಂಡೋಗುತ್ತೆ. ಇವತ್ತು ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ. ಮುಂದಿನ 30 ದಿನ ಒಂದು ಕೆಲಸ ಮಾಡಿ, ಏನೇ ಆಗಲಿ ದಿಸ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೀ ಅಂತ ಅಂದ್ಕೊಳ್ಳಿ. ಸುಲಭ ಆದಾಗ ಮಾತ್ರ ಅಲ್ಲ, ಕಷ್ಟ ಆದಾಗಲೂ. ಒಂದು ಕೆಲಸ ಫೇಲ್ಯೂರ್ ಆದರೆ ನನಗೆ ಇದಕ್ಕಿಂತ ಬೆಟರಾಗಿ ಏನೋ ಸಿಗುತ್ತೆ, ಸೊ ಇಟ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೀ ಅಂದ್ಕೊಳ್ಳಿ. ಒಂದು ಕಡೆ ಡೋರ್ ಕ್ಲೋಸ್ ಆಯಿತು, ಇದು ನನ್ನ ಬೇರೆ ಕಡೆ ರೀಡೈರೆಕ್ಟ್ ಮಾಡ್ತೀವಿ ಅಂದ್ಕೊಳ್ಳಿ. ಇದು ಡೈಲಿ ಪ್ರಾಕ್ಟೀಸ್ ಮಾಡಿ. ಇದು ಒಂದು ದಿನದಲ್ಲಿ ಆಗಲ್ಲ, ಆದರೆ 30 ದಿನ ಮಾಡಿ ನೋಡಿ. ನಿಮ್ಮ ಬ್ರೈನ್ ಸ್ಲೋ ಆಗಿ ಆ ಡೈರೆಕ್ಷನಲ್ಲಿ ಟ್ಯೂನ್ ಆಗುತ್ತೆ. ಆಮೇಲೆ ಬೇರೆ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಮೊದಲು ನೀವು ಡಿಸೈಡ್ ಮಾಡಬೇಕು, ಆಮೇಲೆ ಎವಿಡೆನ್ಸ್ ಕಾಣಿಸುತ್ತೆ. ಎವಿಡೆನ್ಸ್ ಕಾಣ್ತಿಲ್ಲ ಅಂತ ವೆಯ್ಟ್ ಮಾಡಬಾರ್ದು. ನಾವು ಜೀವನ ಪ್ರೂವ್ ಮಾಡಲಿ ಅಂತ ಕಾಯಲ್ಲ, ನಾವೇ ಡಿಸೈಡ್ ಮಾಡ್ತೀವಿ. ಆಮೇಲೆ ಎಲ್ಲ ಕಡೆ ಆ ಒಳ್ಳೆಯದೇ ಕಾಣುತ್ತೆ. ಇದು ಲಾ ಅಲ್ಲ, ಇದು ಬ್ರೈನ್ನ ಮೆಕ್ಯಾನಿಸಮ್. ನಾವು ಏನನ್ನು ನಂಬ್ತೇವೋ ಅದನ್ನು ಬ್ರೈನ್ ಹುಡುಕೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಒಳ್ಳೆಯದನ್ನೇ ನಂಬಿ. ನಿಮ್ಮ ಜೀವನ ಒಂದು ಮಹಾನ್ ಕಥೆ, ಅದರ ಒಳಗೆ ಒಳ್ಳೆ ಚಾಪ್ಟರ್ಸ್ ಇವೆ, ಕಷ್ಟದ ಚಾಪ್ಟರ್ಸ್ ಕೂಡ ಇವೆ, ಕನ್ಫ್ಯೂಸಿಂಗ್ ಚಾಪ್ಟರ್ಸ್ ಇವೆ. ಆದರೆ ಯಾವ ಒಂದು ಚಾಪ್ಟರ್ಸ್ನೂ ಇಲ್ಲದೆ ಆ ಕಥೆ ಕಂಪ್ಲೀಟ್ ಆಗಲ್ಲ. ಕಷ್ಟದ ಚಾಪ್ಟರ್ಸ್ ಇಲ್ಲ ಅಂದರೆ ಹೀರೋಗೆ ಡೆವಲಪ್ಮೆಂಟ್ ಇರಲ್ಲ, ಕನ್ಫ್ಯೂಸಿಂಗ್ ಚಾಪ್ಟರ್ ಇಲ್ಲ ಅಂದರೆ ಸಸ್ಪೆನ್ಸ್ ಇರಲ್ಲ, ರಿಜೆಕ್ಷನ್ ಇಲ್ಲ ಅಂದರೆ ಬೆಟರ್ ಡೈರೆಕ್ಷನ್ ಇಲ್ಲ. ಹಾಗಾಗಿ ನಿಮ್ಮ ಜೀವನದ ಪ್ರತಿ ಚಾಪ್ಟರ್ ಬೇಕಾಗಿತ್ತು, ಬೇಕಾಗಿದೆ ಆ್ಯಂಡ್ ಬೇಕಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಬಿಲವ್ಡ್ ಪರ್ಸನ್ಸ್ಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ನಡೆದು ಕೆಲವು ವರ್ಷಗಳ ನಂತರ ನೀವು ಹಿಂದೆ ತಿರುಗಿ ನೋಡಿದಾಗ ಅದು ಆ ರೀತಿ ಆಗಿದ್ದೇ ಒಳ್ಳೆಯದಾಯಿತು ಅಂತ ಅಂದ್ಕೊಂಡಿರೋ ಯಾವುದಾದ್ರೂ ಘಟನೆ ಇದೆಯಾ? ಅದನ್ನು ಕಮೆಂಟಲ್ಲಿ ಶೇರ್ ಮಾಡಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳಿ, ಅದರಿಂದ ಬೇರೆಯವ್ರಿಗೆ ಧೈರ್ಯ ಸಿಗ್ಬೋದು, ಅವ್ರು ಇನ್ಸ್ಪೈರ್ ಆಗ್ಬೋದು. ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.